ಹಾಯ್ ಎವ್ರಿವಾನ್, ಮೈಸೂರು ದಸರಾ ನೋಡಕ್ಕೆ ಬಂದಿದ್ದೀವಿ. ಆನೆದು ಜಂಬೂ ಸವಾರಿ. ನಮ್ಮ ಪಾಸ್ಗೆ ಎಂಟ್ರಿ ಬಂದ್ಬಿಟ್ಟು ಎಂಟ್ರಿ ಗೇಟ್ ಸಿ. ಸೊ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ, ತೋರಿಸ್ತೀವಿ. ಅಲ್ಲಿ ನಮ್ಮ ಎಂಟ್ರಿ. ನೀವೇ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿ. ಇಡೀ ಕರ್ನಾಟಕದಿಂದ ಎಲ್ಲ ಭಾಗಗಳಿಂದನೂ ಬಂದಿದ್ದರು, ಬೇರೆ ಸ್ಟೇಟಿಂದ ಬಂದಿದ್ದರು, ಬೇರೆ ಕಂಟ್ರಿಯಿಂದನೂ ಬಂದಿದ್ದರು. ನೋಡಿ, ಕೂತ್ಕೊಂಡು ನಿಂತ್ಕೊಂಡು ಮರ ಹತ್ಕೊಂಡು ಈ ಥರ ಗ್ರಿಲ್ಸ್ ಹತ್ಕೊಂಡು ಎಲ್ಲ ಥರನೂ ಸರ್ಕಸ್ ಮಾಡಿ ನೋಡಿದ್ದಾಯಿತು. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕೇದಾರೇಶ್ವರ ಸ್ವಾಮಿ ದೇವಾಲಯದ ಒಂದು ಟ್ಯಾಬ್ಲೋ ಆಗಿತ್ತು. ಇದೇ ರೀತಿ ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಿಲ್ಲೆಯವರು ಕೂಡ ಒಂದೊಂದು ಟ್ಯಾಬ್ಲೋನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದರು. ಆ್ಯಂಡ್ ರೋಡಲ್ಲಿ ಈ ಥರ ಶೋಸ್ ಹೋಗ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಆ್ಯಂಡ್ ಸುಮಾರು ಜನ ಡ್ಯಾನ್ಸರ್ಸ್ ಕೂಡ ಇದ್ದರು. ಆ ಜಿಲ್ಲೆಯಲ್ಲಿ ಏನೇನು ಫೇಮಸ್ ಡ್ಯಾನ್ಸ್ ಇದೆ ಅದನ್ನ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಈ ಥರ ಸಾಕಷ್ಟು ವೇಷಗಳನ್ನ ಹಾಕೊಂಡು ಬಂದಿದ್ರು. ಜನರನ್ನ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು. ಇದರಲ್ಲಿ ನನಗೆ ಯಾವುದು ಚೆನ್ನಾಗಿ ಅನಿಸಿದೆ, ಬೆಸ್ಟ್ ಅನಿಸಿದೆ, ಆ ಕ್ಲಿಪ್ಪಿಂಗ್ಸ್ನ ಮಾತ್ರ ಹಾಕಿದ್ದೀನಿ. ಈ ಟ್ಯಾಬ್ಲೋ ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಅಪ್ಪು ಈಸ್ ಮೈ ಫೇವ್ರೆಟ್ ಹೀರೋ. ಅದಕ್ಕೆ ಓ ಮೈ ಗಾಡ್, ಜಂಬೂ ಸವಾರಿಗೆ ಬಂದೇ ಬಿಡ್ತು. ಆಫ್ಟರ್ ವೇಟಿಂಗ್ ಫಾರ್ 4 ಲಾಂಗ್ ಅವರ್ಸ್ ಹಾಗೆ ನಿಂತ್ಕೊಂಡಿದ್ವಿ. ಅಂತೂ ಇಂತೂ ಜಂಬೂ ಸವಾರಿ ಬಂತು. ತುಂಬಾ ಕಷ್ಟಪಟ್ಬಿಟ್ಟು ನೋಡಿದ್ದು, ತುಂಬಾ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದು. ಬಿಕಾಸ್ ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರಲಿಲ್ಲ. ಸೊ ನಮ್ಮ ಅಭಿಮನ್ಯು 750 kg ಒಂದು ಅಂಬಾರಿಯನ್ನು ಹೊತ್ತು ನಿಂತಿದ್ದಾನೆ. ಆ್ಯಂಡ್ ಅದರ ಅಕ್ಕಪಕ್ಕದಲ್ಲಿರುವಂಥದ್ದು ಕಾವೇರಿ ಹಾಗೂ ರೂಪ ಅನ್ನೋ ಹೆಣ್ಣು ಆನೆಗಳು. ಇದನ್ನು ನೋಡೋದಕ್ಕೆ, ಇದನ್ನು ವರ್ಣಿಸೋದಕ್ಕೆ ಪದಗಳೇ ಸಾಕಾಗಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಮೇಲ್ಗಡೆ ನೋಡಿ, ಆ ಚಾಮುಂಡಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡೋದಕ್ಕೆ ಅಂತ. ಸೊ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಕಡೆ ಜಂಬೂ ಸವಾರಿ ಹೋಗ್ತಿದ್ದಂಗೆ ಈ ಕಡೆ ಜನ ಬ್ಯಾರಿಕೇಡ್ನ ತೆಗೆದು ನುಗ್ಗಿಬಿಟ್ರು, ಎಸ್ಪೆಷಲಿ ಮೀಡಿಯಾದವರು. ಸೊ ಪೊಲೀಸ್ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಇದಾಗಿತ್ತು ಜಂಬೂ ಸವಾರಿಯ ಒಂದು ಕ್ಲಿಪ್ಪಿಂಗ್ಸ್. ಸೊ ಐ ಆಮ್ ಇನ್ ಕೇಕ್ ಶೋ. ಇವಾಗ ಕೇಕ್ ಶೋಗೆ ಬಂದಿದ್ದೀವಿ, ತೋರಿಸ್ತೀನಿ ಹೇಗಿದೆ ಏನೋ ಅಂತ. ಎಂಟ್ರಿ ಪ್ರೈಸ್ ಬಂದು 60 rupees ಇದೆ. ಹೊರಗಿಂದ ಈ ಥರ ಕಾಣಿಸುತ್ತೆ. ಆಹಾರ ಮೇಳ ಅಪೋಸಿಟ್ ಸೈಡೇ ಈ ಕೇಕ್ ಶೋ ನಡೀತಾ ಇತ್ತು. ಸೊ ಎಂಟ್ರಿ ಚಾರ್ಜ್ ಬಂದ್ಬಿಟ್ಟು 60 rupees ಪರ್ ಪರ್ಸನ್. ನೋಡಿ, ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟಾಗಿ ಕೇಕಿಂದ ಮಾಡಿರೋ ಅಂಥದ್ದು. ಸೊ ಕೇಕ್ ಮೆಲ್ಟ್ ಆಗದೆ ಇರೋ ಹಾಗೆ ಅದಕ್ಕೆ ಬೇಕಾಗಿರೋವಂತಹ ಒಂದು ಟೆಂಪ್ರೇಚರ್ನ ಕೊಟ್ಟು ಅದನ್ನು ನೀಟಾಗಿ ಮೇಂಟೈನ್ ಮಾಡಿದರು. ಕೇಕ್ನ ಬಳಸ್ಕೊಂಡು ಈ ಥರ ಕಲಾಕೃತಿಗಳನ್ನ ಮೂಡಿಸ್ಬೇಕು ಅಂದರೆ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಕೊಟ್ಟಿರೋ ಪ್ರತಿಯೊಂದು ಡೀಟೇಲಿಂಗ್ ನೋಡಿ, ಅಲ್ಲಿ ಇಟ್ಟಿದ್ದಾರಲ್ಲ ಫ್ರೇಮ್ಸ್, ಅದು ಕೂಡ ಕೇಕಿಂದನೇ ಮಾಡಿರೋ ಅಂಥದ್ದು. ಸೊ ಜಾಸ್ತಿ ಕಲಾಕೃತಿಗಳೇನಿರಲಿಲ್ಲ. ಈ ವಿಡಿಯೋದಲ್ಲಿ ಎಷ್ಟು ತೋರಿಸಿದ್ದೀನಿ ಆಲ್ಮೋಸ್ಟ್ ನಾನು ಎಲ್ಲದನ್ನು ಕವರ್ ಮಾಡಿದ್ದೀನಿ. 60 rupees ವರ್ತ್ ಇದೆಯಾ ಅಂತ ಹೇಳಿದರೆ, ಆರ್ಟಿಸ್ಟ್ಗಳು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಬಟ್ 60 rupees ಇಟ್ಸ್ ಕ್ವೈಟ್ ಪ್ರೈಸಿ ಅಂತಲೇ ಹೇಳ್ಬೋದು. ಹಾಗೆ ನಡ್ಕೊಂಡು ಬಂದರೆ ಮುಂದೆ ಈ ಥರ ಸಾಕಷ್ಟು ಶಾಪ್ಸ್ಗಳನ್ನ ಹಾಕಿದ್ರು. ತಿನ್ನುವಂತಹ ಐಟಮ್ಸ್ಗಳಿತ್ತು, ಮನೆಗೆ ಬೇಕಾಗಿರೋ ಡೆಕೋರ್ ಐಟಮ್ಸ್ ಇತ್ತು. ಈ ಥರ ಸಾಕಷ್ಟು ಶಾಪ್ಸ್ಗಳಿದ್ವು. ಹಾಗೆ ಹೊರಗಡೆ ಬಂದರೆ ಒಂದಷ್ಟು ಫುಡ್ ಸ್ಟಾಲ್ಸ್ನ ಹಾಕಿದ್ರು. ಬೋಂಡಾ ಬಜ್ಜಿ, ಈ ಥರ ಸ್ನ್ಯಾಕ್ಸ್, ಚಾಟ್ಸ್, ಹಾಗೆ ಉತ್ತರ ಕರ್ನಾಟಕದ
ಜೋಳದ ರೊಟ್ಟಿ ಹೋಳಿಗೆ ಅಂಗಡಿಗಳು. ಆಹಾರ ಮೇಳ ಕಂಪೇರ್ ಮಾಡಿದ್ರೆ ಈ ಪ್ಲೇಸ್ ಸ್ವಲ್ಪ ಹೈಜಿನಿಕ್ ಆಗಿತ್ತು ಅಂತಲೇ ಹೇಳ್ಬೋದು, ಬಿಕಾಸ್ ಇಲ್ಲಿ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ದಿಸ್ ಇಸ್ ಚಾಂದಿನಿ ಸೈನಿಂಗ್ ಆಫ್.